ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ತುಲಾ ರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ನೆಮ್ಮದಿ ಕಾಣಬಹುದು. ಆದರೂ ಒಂದಿಷ್ಟು ಆತಂಕ, ಭಯದ ಸನ್ನಿವೇಶ ಮತ್ತು ಒಳಗಡೆ ಇರತಕ್ಕಂಥ ನೋವನ್ನು ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ, ಹಾಗೆ ಪರಿಸರದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳೆಂಬತಕ್ಕಂಥದ್ದು ಕಣ್ಣಿಗೆ ಕಾಣುವಂಥದ್ದಾದರೂ ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗಪ್ಪ ಅಂತ ಆಲೋಚನೆ ಮಾಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಒಟ್ಟಾರೆ ತುಲಾರಾಶಿಯವರಿಗೆ ಇನ್ನು ಒಂದೆರಡು ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗಬಹುದು. ಕಾರಣ 26ಕ್ಕೆ ಶನಿ ಬದಲಾವಣೆ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಂತಕ್ಕಂಥದ್ದಿರುತ್ತೆ. ಇಂತಹ ಸನ್ನಿವೇಶದಲ್ಲಿ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಈ ಶನೇಶ್ಚರನ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಬಂದೊದಗುವಂತಹ ಯಾವುದೇ ಸಮಸ್ಯೆಗಳಾದರೂ ದೂರ ಮಾಡ್ಕೊಳ್ಬಹುದು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಸಂಧ್ಯಾ ಕಾಲದಲ್ಲಿ ಒಂದಿಷ್ಟು ಎಳ್ಳು, ಬೆಲ್ಲ ಇಂತಹದ್ದನ್ನು ಶನೇಶ್ಚರನ ಮಂದಿರದಲ್ಲಿ ಕೊಟ್ಟು ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದಲೂ ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ತುಲಾರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಹನುಮನ ಮಂದಿರಕ್ಕೆ ಹೋಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಹನುಮನ ಮಂದಿರದಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಸಾನ್ನಿಧ್ಯದಲ್ಲಿ ರಾಮಧ್ಯಾನವನ್ನು ಮಾಡೋದ್ರಿಂದ ತುಲಾರಾಶಿಯವರು ಒಂದಿಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನು ತೃಪ್ತಿಪಡಿಸೋದ್ರಿಂದಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಶನಿ ಬದಲಾಗುವ ಕಾಲ, ಮನಸ್ಸಲ್ಲಿ ಚಂಚಲತೆ ಸಾಕಷ್ಟಿರುತ್ತೆ. ಚಂಚಲತೆ ಇರುತ್ತೆ. ಯಾವೊಂದು ವಿಚಾರವೂ ಸಹಿತ ಕಿವಿಗೆ ಬೀಳದಂತಾಗುತ್ತೆ. ಯಾವೊಂದು ವಿಚಾರಗಳು ಸಹಿತ ನಿಮ್ಮ ಮನಸ್ಸಿಗೂ ಸಹಿತ ನೀವು ಮಾಡುವಂತಹ ಕಾಯಕಗಳು ಪ್ರಗತಿ ಕಾಣದಂತಿರುತ್ತೆ. ಜೊತೆಗೆ ಕಾಲಕ್ಕೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು, ನೋವು ಅಂತಕ್ಕಂಥದ್ದು, ಯಾವುದೋ ಒಂದು ತೊಂದರೆಗಳಂತಕ್ಕಂಥದ್ದು, ನಿಮಗೆ ಅರಿವಿಲ್ಲದಂತೆ ನೀವು ಮಾಡುವ ತೊಂದರೆ ತಾಪತ್ರೆಗಳು ಸಭೆ ಸಮಾರಂಭಗಳಲ್ಲಿ ತಲೆಬಗ್ಸುವಂತಾಗುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಕಂಡುಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ಮನೋಧೈರ್ಯವನ್ನು ಕುಗ್ಗಿಸ್ಕೊಳ್ಳದಿರ ಧೈರ್ಯದಿಂದ ನೀವು ಮಾಡುವಂತಹ ಕಾಯಕವನ್ನು ಭಗವಂತನಿಗೆ ತೃಪ್ತಿಪಡಿಸಿ ಶನೇಶ್ಚರನ ಆರಾಧನೆ, ಅದರೊಂದಿಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದೇವಿಯ ಆಸ್ಥಾನದಲ್ಲಿ ಒಂದು ಗ್ರಾಮ ದೇವತೆ ಅಥವಾ ಶಕ್ತಿ ದೇವತೆ ಯಾವುದಾದ್ರು ಒಂದು ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಾದರೂ ತಪ್ಪದಿರ ಇವತ್ತಿನ ದಿವಸ ದೇವಿಯ ದರ್ಶನ ಮಾಡ್ಕೊಂಡು ಬನ್ನಿ. ದೇವಿಯ ದರ್ಶನ ಆಗಬೇಕು. ಆ ತಾಯಿಯ ದರ್ಶನ ಆದ ನಂತರ ಅಲ್ಲಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಬೇಕು. ಅದರೊಂದಿಗೆ ಸಾಧ್ಯವಾದರೆ ಯಾವುದಾದ್ರು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಅಂದರೆ ಹನುಮನ ಮಂದಿರದಲ್ಲಿ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಹನುಮನ ಸಾನ್ನಿಧ್ಯದಲ್ಲಿ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡ್ತಾ ಅಲ್ಲಿ ಸ್ವಾಮಿಗೆ ಒಂದಿಷ್ಟು ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿಸಿ ಅಲ್ಲೇ ಓಡಾಡ್ತಕ್ಕಂಥ ಭಕ್ತರಿಗೆ ನಿಮ್ಮ ಕೈಯಿಂದ ಕೊಡೋದ್ರಿಂದಲೂ ಒಂದಿಷ್ಟು ನೆಮ್ಮದಿ. ಆದರೆ ಸಂಧ್ಯಾಕಾಲ ದೇವಸ್ಥಾನಕ್ಕೆ ಹೋಗೋದು ಬಹಳ ಕಷ್ಟ ಅನ್ನಿಸಬಹುದು. ಹಾಗೆ ವೃಶ್ಚಿಕ ರಾಶಿಯವರ ಮನಸ್ಸು ಈಗಿದ್ದ ಮನಸ್ಸಿನ 10 ನಿಮಿಷಕ್ಕೆ ತೊಂದರೆ ಕೊಡಬಹುದು. ಹಾಗೆ ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ತೊಂದರೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿಮ್ಮದಾದ್ದರಿಂದ ನಾವು ಹೇಳುವಂತಹ ಒಂದು ಶಾಂತಿ ಪ್ರಯೋಗಗಳನ್ನು ನೀವು ಮಾಡ್ಕೊಳ್ಳಿಕ್ಕೆ ಆಗದಿರೇನೂ ಇರ್ಬೋದು. ಅದಕ್ಕಾಗಿ ವೃಶ್ಚಿಕ ರಾಶಿಯವರು ನೀವೆಲ್ಲೇ ಇರಿ, ಹೇಗೆ ಇರಿ, ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ, ಶ್ರೀಂ ಎಂಬತಕ್ಕಂತಹ ಒಂದೇ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ನೀವು ಪಠನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಬಂದೊದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ನೆಮ್ಮದಿ ನೋಡ್ತೀರಿ. ಇನ್ನು ಈ ಒಂದು ಮಂಡಲವನ್ನು ಹಾಕಿ ಇದರ ಮಧ್ಯದಲ್ಲಿ ನಿಮ್ಮ ಮಧ್ಯದ ಬೆರಳು ಶ್ರೀಂ ಎಂಬತಕ್ಕಂಥ ಅಕ್ಷರ ಬರೆದಿರ್ತಕ್ಕಂಥ ಸ್ಥಳದಲ್ಲಿ ಮಧ್ಯದ ಬೆರಳನ್ನಿಟ್ಟು 9 ದಿವಸ ಅನುಷ್ಠಾನ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ರಾಶಿ ಫಲಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಶನೇಶ್ಚರನ ಕೃಪೆಗೆ ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಜಗತ್ತಿಗೆ ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ, ಯಶಸ್ಸಾಗಲಿ. ಹಾಗೆ ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಬೇಕು. ಹಾಗೆ ಅಮಾವಾಸ್ಯೆಯೆಂದು ನಮ್ಮ ಪ್ರತಿಯೊಬ್ಬರ ಸಹಿತ ಒಂದಲ್ಲ ಒಂದು ಥರ ಸಮಸ್ಯೆಗಳಲ್ಲೇ ಇದ್ದೀವಿ ನಾವು. ಆ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ, ಸಮಸ್ಯೆಗಳಿಂದ ಹೊರಬರಲಿಕ್ಕೋಸ್ಕರ ಒಂದಿಷ್ಟು ತಂತ್ರಸಾರವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಬಂದಿದ್ದೇನೆ. ಆ ವಿಚಾರವನ್ನು ಮುಂದಿನ ಭಾಗದಲ್ಲಿ ತಿಳಿಸೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ, ದರ್ಪಣಾಂಜನವನ್ನು ನೋಡಿ ರಾಶಿ ಫಲವನ್ನು ಮುಂದುವರಿಸೋಣ. ಅಂಬಾ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಧರ್ಮಕ್ಕೆ ನಾಮ ಸಂವತ್ಸರೇ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 25/1/2017 ಬುಧವಾರ, ತ್ರಯೋದಶಿ, ಮೂಲಾ ನಕ್ಷತ್ರ, ಜೊತೆಗೆ ಪ್ರದೋಷ ಪೂಜೆ. ಇವತ್ತಿನ ದಿವಸ ಪ್ರದೋಷ ಪೂಜೆ ಇರೋದರಿಂದ ಸಾಂಬ ಸದಾಶಿವನ ಆಲಯದಲ್ಲಿ, ಶಿವನ ಆಲಯದಲ್ಲಿ ಭಾಳ ವಿಶೇಷವಾದಂಥ ಅನುಷ್ಠಾನ.
ಇವತ್ತು ಸಂಧ್ಯಾಕಾಲ ಸಾಧ್ಯವಾದರೆ ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆ ಮಾಡಿ ಶಿವನಿಗೆ ಒಂದಿಷ್ಟು ವಿಶೇಷವಾದ ಪೂಜಾನುಷ್ಠಾನವನ್ನು ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಯಾರು ಪಠನೆ ಮಾಡಿದ್ರೂ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಬೆಳಗ್ಗೆದ್ದರೆ ಗುರುವಾರ, ಗುರುಗಳ ವಾರ, ಗುರುವಿನ ಒಂದು ಕಾರ್ಯಸಿದ್ಧಿ, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ವಾರ, ಜೊತೆಗೆ ನಾಳೆ ವೃಶ್ಚಿಕದಿಂದ ಧನುರ್ರಾಶಿಗೆ ಶನಿ ಪ್ರವೇಶವಾಗ್ತಕ್ಕಂಥ ಕಾಲ. ಧನುರ್ರಾಶಿಯವರ ಭವಿಷ್ಯದಲ್ಲಿ ಹಾಗೂ ವೃಶ್ಚಿಕ ರಾಶಿಯವರ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಓಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸಾಯ ನಮಃ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಹಾಗೆ ನಾಳೆ ದಿವಸ ಎಲ್ಲಾದರೂ ನೇರಳೆ ಮರ ಕಂಡ್ರೆ, ನೇರಳೆ ಮರ ಇದ್ದರೆ ಆ ನೇರಳೆ ಮರದ ಸಾನ್ನಿಧ್ಯದಲ್ಲಿ ಧನುರ್ರಾಶಿಯವರು, ಮಕರ, ಕುಂಭರಾಶಿಯವರು, ಅದರಲ್ಲೂ ಧನುರ್ರಾಶಿಯವರಿಗಿನ್ನ ಮಕರ ಕುಂಭರಾಶಿಯವರಿಗೆ, ಮಕರ ಮತ್ತು ಕುಂಭರಾಶಿಯವರು ಯಾರ್ಯಾರ್ದು ರಾಶಿಫಲ ಆಗಿದೆ, ಯಾರ್ಯಾರು ಮಕರ ಕುಂಭದಲ್ಲಿದ್ದೀರಿ ಅಂದರೆ ಪೂರ್ವಭಾದ್ರ, ಧನಿಷ್ಠ, ಶತಭಿಷ ಈ 3 ಜನ್ಮ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ನೇರಳೆ ಮರದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ 3 ಪ್ರದಕ್ಷಿಣೆ ಮಾಡಿ ಆ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಮರದ ಬುಡದಲ್ಲಿರ್ತಕ್ಕಂತಹ ಮಣ್ಣಿನ ಪ್ರಸಾದವನ್ನು ಹಣೆಗಚ್ಕೊಳ್ಬೇಕು. ಆ ಮರದ ಬುಡದಲ್ಲಿ 108 ಬಾರಿ ಆದರೂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳಬೇಕು. ನೇರಳೆ ಮರದಲ್ಲಿ ನಾಳೆ ಆ ಒಂದು ವಿಶೇಷತೆ ಇರುತ್ತೆ. ಜೊತೆಗೆ ತಾರೆ ಮರ ಶನೈಶ್ಚರ ವಾಸಸ್ಥಳ. ತಾರೆ ಮರದ ಪ್ರದಕ್ಷಿಣೆಯು ಬಹಳ ವಿಶೇಷ. ನಾವು ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನು ನೋಡಿ ಆನಂದಿಸ್ತೀವಿ, ಆದರೆ ಅತಿ ಹೆಚ್ಚು ಜೀವಶಕ್ತಿ ಇರತಕ್ಕಂಥದ್ದು ವೃಕ್ಷಗಳಲ್ಲಿ. ಆ ವೃಕ್ಷಗಳಿಗೆ ನಾಳೆ ದಿವಸ ನೀವು ತಾರೆ ವೃಕ್ಷ ಹಾಗೂ ಬನ್ನಿ ವೃಕ್ಷ, ಅಶ್ವತ್ಥ ವೃಕ್ಷ ಈ ಒಂದೊಂದು ವೃಕ್ಷಗಳಿಗೂ ಬಹಳ ವಿಶೇಷ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬ ಮನುಷ್ಯ ಗಿಡಮರಗಳನ್ನು ಬೆಳೆಸಬೇಕು. ನಮ್ಮಲ್ಲಿ ಹೇಗೆ ಉಸಿರಾಡ್ತಾ ಇದ್ದೀವೋ, ನಾವು ಹೇಗೆ ಉಸಿರಾಡಿ ನಮಗೆ ಬೇಕಾದ್ದು ಬೇಡವಾದ ಎಲ್ಲದರ ಬಗ್ಗೆ ಚಿಂತನೆ ಮಾಡ್ತಿದ್ದೀವೋ, ಸಮಾಜದ ಒಳಿತಿಗೋ ಅಥವಾ ಸಮಾಜದ ಹಾನಿಗೋ ನಮ್ಮ ಈ ಜ್ಞಾನ ಓಡಾಡ್ತಾ ಇರುತ್ತೆ. ಆದರೆ ಸದಾಕಾಲ ಒಳ್ಳೆಯದನ್ನೇ ಬಯಸ್ತಿರ್ತಕ್ಕಂಥದ್ದು ಈ ಸುಂದರವಾದಂತಹ ಪ್ರಕೃತಿನಲ್ಲಿ ಬೀಸುವಂತಹ ಗಾಳಿ, ಜೊತೆಗೆ ನಮಗೆ ಬೇಕಾದಂತಹ ಸುಂದರವಾದ ಪರಿಸರ, ಈ ಪರಿಸರವನ್ನು ಸಮೃದ್ಧಿತನ ಅಂತಹ ಒಂದು ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥ ವನಸಿರಿಗಳನ್ನು, ಅಂತಹ ಗಿಡಗಳನ್ನು ಸಂರಕ್ಷಣೆ ಮಾಡಬೇಕು, ವೃಕ್ಷಗಳನ್ನು ಬೆಳೆಸಬೇಕು. ಆ ವೃಕ್ಷಗಳನ್ನು ಬೆಳೆಸಿ ಈ ಪ್ರಕೃತಿಯನ್ನು ಉಳಿಸಿ, ಆ ಪ್ರಕೃತಿಯಲ್ಲೇ ನಾವು ಆನಂದ ಕಾಣಬೇಕು. ನಮ್ಮಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳನ್ನು ಸರಿಪಡಿಸ್ಕೊಳ್ಬೇಕು. ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಶುರು ಮಾಡೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣ್ತೀರಿ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಹೆಚ್ಚೆಚ್ಚಾಗಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಿಗಲಿಕ್ಕೋಸ್ಕರ ನಿಮ್ಮ ಮನಬಿಚ್ಚಿ ಮಾತಾಡಲಿಕ್ಕೂ ಆಗದಂತಹ ಪರಿಸ್ಥಿತಿ, ಅಥವಾ ಒಳಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಗೊತ್ತಿಲ್ಲದಂಥ ರೀತಿ, ಹಾಗೆ ಆರ್ಥಿಕ ಪರಿಸ್ಥಿತಿಯ ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 1 ಗಂಟೆ 45 ನಿಮಿಷದ ನಂತರ 1 ಗಂಟೆ 45 ನಿಮಿಷದ ನಂತರ ಒಂದಿಷ್ಟು ಬೆಳಕನ್ನು ಕಾಣಬಹುದು. ಆದರೂ ಬಹಳ ಬೇಗ ಮೋಸಕ್ಕೊಳಗಾಗುವಂಥ ಸಾಂದ್ರತೆ ಇರುತ್ತೆ. ಜೋಪಾನ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ನಿಮ್ಮ ಮನೆ ದೇವರ ಪ್ರಾರ್ಥನೆಯೂ ಬೇಕು. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಹೆಸರು ಕಾಳು ಅಥವಾ ಹೆಸರುಬೇಳೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಈಶಾನ್ಯ ಭಾಗಕ್ಕೆ ನಿಂತು, ನಿಮ್ಮ ಮನೆಯಲ್ಲೇ ನಿಂತು ಈಶಾನ್ಯಕ್ಕೆ ದಿಕ್ಕು ಮುಖ ಮಾಡಿ ನಿಂತ್ಕೊಳ್ಳಿ. ಅಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಇದಾದ ನಂತರ ಮನೆಯ ಪ್ರಧಾನ ದ್ವಾರವನ್ನು ಮುಟ್ಟಿ ನಂತರ ಆಚೆ ಹೊರಡತಕ್ಕಂಥದ್ದು ಮಾಡೋದ್ರಿಂದ ಮೇಷರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಆದರೂ ಮೇಷರಾಶಿಯವರು ಆರೋಗ್ಯ ವೃದ್ಧಿಗೋಸ್ಕರ ಮನೆ ದೇವರನ್ನ ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.